ಕಳೆದ 12 ವರ್ಷಗಳಿಂದ ಮೋದಿ ಮತ್ತು ಶಾ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಉದ್ಯೋಗಪತಿಗಳ ಸಾಲ ಮನ್ನಾ ಮಾಡಿದ್ರು 22 ಲಕ್ಷ ಕೋಟಿ. ರೈತರ ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಹೆಚ್ಚು ಅನುಕೂಲತೆ ಮಾಡಿಕೊಡ್ಬೇಕು ಅನ್ನೋದು ಇವ್ರ ದೃಷ್ಟಿಯಲ್ಲಿ ಬರಲಿಲ್ಲ. ಏರ್ಟೆಲ್ ಮತ್ತು ಜಿಯೋ ಹಗಲಿ ದೊರಡಿ ಮಾಡಿದ್ರು ಕೂಡ ಇವರ ನಿಯಂತ್ರಣ ಇಲ್ಲ. BSNL ಯಾರು ಮುಗಿಸಿದ್ರು ಅನ್ನೋ ತಮಗೆಲ್ಲ ಗೊತ್ತಿದೆ. 4G ಇನ್ನೂ ದೇಶ ತುಂಬ ಇಲ್ಲ. 5G ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. 5G ಜಿಯೋ ಮತ್ತು ಏರ್ಟೆಲ್ ಕೊಟ್ಟು 2010 ಕನಿಷ್ಠ 1 ವರ್ಷ ಆಗಿ ಬಂತು. LIC ಯಾವ ರೀತಿ ಪರಿಸ್ಥಿತಿ ಬಂತು. ರೈಲ್ವೆ ನಿಲ್ದಾಣಗಳನ್ನು ಮಾರಿದ್ರು, ಕೆಲವು ಕಡೆ ವಿಮಾನ ನಿಲ್ದಾಣಗಳನ್ನು ಯಾರು ಮಾಡಿದ್ರು. ಅದಾನಿ ಅಂಬಾನಿಯನ್ನು ಶ್ರೀಮಂತ ಮಾಡಿದವರು ಯಾರು ತಮಗೆಲ್ಲ ಗೊತ್ತಿದೆ. ಬೆಲೆ ನಿಯಂತ್ರಣ ಮಾಡಲಿಲ್ಲ, ಪೆಟ್ರೋಲ್ ಡೀಸೆಲ್ ಲೂಟಿ ಮಾಡಿದ್ರು. ಹೈವೇದಲ್ಲಿ ತಮಗೇನು ಬೇಕಾದ ರೇಟನ್ನು ನಾಳೆ ಏರ್ಸವ್ರದಾರೆ. ಬಡವರ ಬಗ್ಗೆ ಯಾವ ಒಂದು ಪ್ಲ್ಯಾನ್ ಇದೆ ಇವ್ರ ಹತ್ರ. 8 ಪಟ್ಟು ಕೃಷಿ ಉತ್ಪನ್ನಗಳ ಬೆಲೆಯನ್ನು ಹೆಚ್ಚು ಮಾಡಿದಂತ ಅಲ್ಲಿ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ. ವಿರೋಧ ಪಕ್ಷ ನಾವು ಕೇಳುತ್ತೆ, ಆ ಟೈಮ್ನಲ್ಲಿ ನೀವೇನು ಮಲಗಿದ್ರೇನು? ಆಗೈತೇನು 8 ಪಟ್ಟ? ಲೋಕಸಭೆಯಲ್ಲಿ ಹೇಳಿದಾಗ ಕಾಂಗ್ರೆಸ್ ಪಕ್ಷದವರು ಅದನ್ನು ವಿರೋಧ ಮಾಡಬೇಕಾಗಿತ್ತು, ಮಾಡಲಿಲ್ಲ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದ MP ಅವ್ರು ಎಷ್ಟು ಬಡವರ ಪರ. ಒಂದು ಸಮೋಸ ಹೆಚ್ಚಾಯಿತು ಏರ್ಪೋರ್ಟ್ದಲ್ಲಿ ಕೂಡ ಪ್ರಶ್ನೆ ಮಾಡ್ತಾರೆ. 28 ದಿವಸ ಯಾಕಪ್ಪ, 30 ದಿವಸ ನೀವು ರಿಚಾರ್ಜ್ ಮಾಡಬೇಕು. ಜಿಯೋದವರು 2 ದಿವಸ ಲೂಟಿ ಹೊಡಿತಾರ, ಅದನ್ನು ಹೇಳಿದ್ರು. ಅವ್ರಿಗೆ ಸಪೋರ್ಟ್ ಕೊಡಬೇಕಾಗಿತ್ತು, ಕೊಡಲಿಲ್ಲ. ನಾವೇನು ಕೇಳ್ತೇವೆ, ನಿಮ್ಮ ವಿಚಾರ ಏನಿದೆ? ಶಾ ಹೇಳ್ತಾರೆ ನಕ್ಸಲ್ ಮುಕ್ತ ಭಾರತ ಮಾಡ್ತಾ ಅಂತ. ಆಯಿತು, ಮಾಡ್ರಿ, ಬೇಡ ಅಂತ. ಅದರ ಡಾಲರ್ ಮುಕ್ತ ರೂಪಾಯಿ ಮಾಡ್ಬೇಕಲ್ಲ. 95 ಪೈಸೆ ಡಾಲರ್ ಮುಂದೆ. ಚುನಾವಣೆ ಟೈಮ್ನಲ್ಲಿ ಏನು ಹೇಳಿದ್ರಿ? ಏನೇನು ಹೇಳಿದ್ರಿ? 2014 ತೆಗೆದು ನೋಡ್ರಿ, ಯಾರೂ ಮರ್ತಿಲ್ಲ. ಏನೇನು ಆಶ್ವಾಸನೆಗಳು? 15 ಲಕ್ಷ ಪ್ರತಿಯೊಂದು ಖಾತೆಗೆ, 2 ಲಕ್ಷ ಪ್ರತಿ 2 ಕೋಟಿ ಉದ್ಯೋಗ ಪ್ರತಿ ವರ್ಷ. ನಿರುದ್ಯೋಗ ಸಮಸ್ಯೆ ಬಗೆಹರಿಬೇಕಾಗಿತ್ತಲ್ಲ. ಅಂದರೆ ಹೇಳೋದೊಂದು ಮಾಡೋದೊಂದು. ಇನ್ನು ರಾಷ್ಟ್ರಪತಿಯವರು ಎಷ್ಟು ತಿರುಗಾಡ್ತಾ ಇದ್ದಾರೆ. ಅವರು ರಾಷ್ಟ್ರಪತಿ ಆದ ನಂತರ ಏನಾದರೂ ಫಲಶ್ರುತಿ ಆಯ್ತೇನೋ? 1000 ಕೋಟಿ ಖರ್ಚಾಗ್ತದೆ. ಫಲ ಏನು? ಅವ್ರು ಬರೋದ್ರಿಂದ, ಉದ್ಘಾಟನೆ ಮಾಡೋದ್ರಿಂದ. ಜನರ ಟ್ಯಾಕ್ಸನ್ನ ಇವರು ಹಿಂಗೆ ಲೂಟಿ ಮಾಡತ್ತಾರೆ, ಹೇಳಲೇಬಾರ್ದು. ಇನ್ನು ಆರ್ ಬಿ ಐ ನಿಯಂತ್ರಣದಲ್ಲಿ ಏನಾದರೂ ಕೋಆಪರೇಟಿವ್ ಸೊಸೈಟಿಗಳು ಅಥವಾ ಬ್ಯಾಂಕ್ ಇದಾವ? ಇಲ್ಲ. ಒಬ್ಬ ಮಿನಿಮಮ್ ಬ್ಯಾಲೆನ್ಸ್ 500 ಅಂತಾನ, ಒಬ್ಬ 2000 ಅಂತಾನ, ಒಬ್ಬ CD ಅಕೌಂಟ್ಗೆ 5,000 ಬೇಕಂತಾನ. ಯಾರು ಗೈಡೆನ್ಸ್ ಯಾರು ಪಾಲಿಸ್ತಾರೆ? ಇವರು ಬಡ್ಡಿ ಅದು ಕೂಡ ಒಬ್ರು 12 ಅಂತಾರೆ, ಒಬ್ರು 13 ಅಂತಾರೆ, ಒಬ್ರು 14 ಅಂತಾರೆ. ಅಂದ್ರೆ ಅಲ್ಲಿ ನಿಯಂತ್ರಣ ಇಲ್ಲ. ನಿಯಂತ್ರಣ ಎಲ್ಲಿದೆ ಇವ್ರದ್ದು? ಇನ್ನು ಹೈವೇದಲ್ಲಿ ಏನು ಟೋಲ್ ಏನಿದೆ ಅದನ್ನ ಹೆಚ್ಚು ಮಾಡ್ರಂದ್ರೆ ಮತ್ತು ಅದು ವರ್ಷಕ್ಕೆ ಇದು ಮಾಡೋರಂತ, ಏನು ಡಿಪಾಸಿಟ್ ಇಟ್ಕೋರಂತ. ವರ್ಷದ ಒಂದು ಬೇರೆ, 6 ತಿಂಗಳು ಒಂದು ಬೇರೆ, 3 ತಿಂಗಳು ಒಂದು ಬೇರೆ. ಅದು ಲೂಟಿ ಮಾಡೋದು ಇವ್ರ ಮೇನ್ ಇದೆ. ಮತ್ತೇನು ಹೇಳ್ತಾರೆ? ಕೃಷಿ ಪ್ರಧಾನ ದೇಶ ಅಂತ. ಹೌದು, ಕೃಷಿ ಪ್ರಧಾನ ದೇಶ. ಅದಕ್ಕೆ ಕೃಷಿ ಪ್ರಧಾನ ದೇಶಕ್ಕೆ ರೈತರಿಗೆ ಏನು ಮಾಡ್ರಿ ನೀವು? ಕೇಂದ್ರ ಸರ್ಕಾರದ ಏನು ಪಾಲಿಸಿಗಳಿದಾವ ರೈತರ ಬಗ್ಗೆ ಸಂಪೂರ್ಣ ತಪ್ಪಿವೆ. ಇದನ್ನು ಗಟ್ಟಿ ಧ್ವನಿಯಲ್ಲಿ ವಿರೋಧ ಪಕ್ಷದವರು ಕೇಳಬೇಕು. ಎಷ್ಟು ಜನ MLAಗಳು MLCಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ರೈತರ ಬಗ್ಗೆ ಮಾತಾಡಿದರೆ? ಇಲ್ಲ. ಕೇಂದ್ರದಲ್ಲಿ ಅಲ್ಲಿ ನಮ್ಮ ರಾಜ್ಯದ MP ಗಳು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರೈತರ ಬಗ್ಗೆ ಪ್ರಶ್ನೆ ಇರಲಿಲ್ಲ. ಇರಾನ್ ಕಡೆಯವರು ಮಾತಾಡಿದರು, ಭಾಳ ಚೆನ್ನಾಗಿ ಮಾತಾಡಿದರು. ಇರಾನ್ ಕಡೆಯವರು ಕೊನೆ ಮೀಟಿಂಗ್ನಲ್ಲಿ ಅವರು ರೈತರ ಪರವಾಗಿ ಮಾತಾಡುವಂಥ ಒಬ್ಬ ಏಕೈಕ ಸಂಸದ ಅಂತೇಳಿ ಹೇಳಿದರೆ ಅಡ್ಡಿ ಇಲ್ಲ. ಇನ್ನು ಕಾಂಗ್ರೆಸ್ ಅವರು ಯಾವ ರೀತಿ ಒಂದು ವಿರೋಧ ಪಕ್ಷ ಆಗಿ ಹೊರಹೊಮ್ಮಬೇಕಾಗಿತ್ತು, ಇವ್ರನ್ನ ಅಟ್ಯಾಕ್ ಮಾಡಬೇಕಾಗಿತ್ತು, ಮಾಡ್ತಾನೆ ಇಲ್ಲ. ಇನ್ನು ಅವು ಸರ್ಕಾರಿ ನೌಕರದು ತುಟ್ಟಿ ಭತ್ಯೆ 4-5 ವರ್ಷದಲ್ಲಿ 12% ಇದ್ದದ್ದು 57% ಮಾಡಿದ್ದಾರೆ. ಈಗ ತುಟ್ಟಿ ಭತ್ಯೆ ಹೆಚ್ಚು ಹಾಕೋತಾಗಿದ್ದಾರೆ. ಅಂದರೆ ರೈತರಿಗೆ ಯಾಕೆ ಕೊಟ್ಟಿಲ್ಲ? ರೈತರ ತುಟ್ಟಿ ಭತ್ಯೆ ಎಲ್ಲಿದೆ? ಅವ್ರು ದುಡಿದದ್ದು ಅವರಿಗೆ ಸಿಗ್ತಾ ಇಲ್ಲ. ಏನೋ ಹೇಳ್ತಾರ ಸನ್ಮಾನ ನಿಧಿ ಅಂತ.
ಅಲ್ಲ, ಬೆಂಬಲ ಬೆಲೆ ಸೋಯಾಬೀನ್ ಮಾಡ್ತಾರೆ, ಮೆಕ್ಕೆಜೋಳ ಮಾಡ್ತಾರೆ, ಬೆಂಬಲ ಬೆಲೆ ಕೇಂದ್ರಗಳಿಲ್ಲ. ಆ ನಿರ್ದಿಷ್ಟ ಟೈಮ್ನಲ್ಲಿ ಖರೀದಿಯಲ್ಲಿದೆ. ಕಾಯ್ದೆ ಮಾಡಂದ್ರೆ ಆಗೋದಿಲ್ಲ. ಬೆಂಬಲ ಬೆಲೆ ಕಾಯ್ದೆ ಮಾಡಲ್ಲ, ನೋಡೋಣ. ಅಂದ್ರೆ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತ ಅರ್ಥ. ರೈತರ ನೀರಾವರಿ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟೋ ಇದೆ. ಹಣಕಾಸಿನ ವ್ಯವಸ್ಥೆ ಮಾಡಿದ್ರೂ ಆಗ್ತಿತ್ತು. ತನ್ನ ರಾಜಕೀಯ ಲಾಭಕ್ಕಾಗಿ ಮೋದಿ ಮತ್ತು ಶಾ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ. 12 ವರ್ಷದಿಂದ ಯಾವ ರೀತಿ ದೇಶ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ಯಾವ ರೀತಿ ನಡೀತಾ ಇದೆ, ಪತ್ರಿಕಾ ರಂಗ ಅದೆಲ್ಲ ಕೊಂಡು ತಗೊಂಡಾಗ ಆಯ್ತು. ಅಲ್ಲಿ ಯಾರಿಲ್ಲ, ಯಾರು ವಿರೋಧ ಮಾಡಿರೋ ಅವರ ಜೈಲಿಗೆ ಹಾಕೋದು, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು. ಇನ್ನು ನಮ್ಮ ದೇಶದಲ್ಲಿ ಹೋರಾಟ ಇದ್ದು 2014 ಮೊದಲು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಎಲ್ಲಿಗಿದಾವ? ಹೋರಾಟನೂ ಇಲ್ಲ. ಆ ಹೋರಾಟನ ಯಾರು ಹತ್ತಿಕ್ಕಿದ್ರು? ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತಾರೆ. ಇರಾನ್ ವಿಷಯದಲ್ಲಿ ಯಾವ ರೀತಿ ನಿರ್ಣಯ ಕೈಗೊಂಡ್ರು ತಮಗೆಲ್ಲ ಗೊತ್ತಿದೆ. ಅಮೆರಿಕ ಪರವಾಗಿ ನಿಲ್ಲುವಂಥದ್ದು ಏನು ಅಗತ್ಯನೇ ಇರಲಿಲ್ಲ. ಹೀಗೆ ಈ ಗೌರ್ಮೆಂಟ್ ಪಾಲಿಸಿ ಇದಾವೆ, ರೈತರ ಬಗ್ಗೆ ಪಾಲಿಸಿ ಆಗಲಿ, ಗ್ರಾಹಕರ ಬಗ್ಗೆ ಹೇಳತ್ತವ. ಬೆಲೆ ಏರಿಕೆ ಹೆಚ್ಚಾಕೋತ ನಡೆದೈತೆ, ನಿಯಂತ್ರಣ ಇಲ್ಲ. ನಿಯಂತ್ರಣ ಮಾಡೋರು ಯಾರು? ಇವರು ಮಾತಾಡೋಂಥ ಮಾತುಗಳು ನೋಡ್ರೆ ಮತ್ತು ದೊಡ್ಡ ದೊಡ್ಡ ಮಾತುಗಳು. ದೇಶ $5 ಟ್ರಿಲಿಯನ್ ಕೊಂಡಿದೆ ಅಂತ. ಯಾವಾಗ ಹೋಗೋದದು? ಒಟ್ಟಾರೆ ಈ BJP ನಾಯಕರು ಕೂಡ ಕೆಲವೊಂದು ಜನ ಆದರೂ ಮಾತಾಡಬೇಕಾಯ್ತು, ಅವರು ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿದೆ. ಇನ್ನು 15,000 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಇಟ್ಕೊಂಡು ಲೂಟಿ ಹೊಡೆದಾರಂತ. ಮಿನಿಮಮ್ ಬ್ಯಾಲೆನ್ಸ್ ಇಷ್ಟೇ ಇರ್ಬೇಕಂತ. ಅಕೌಂಟ್ ತೆಗಿಯಕ್ಕೆ ಹೇಳೋರು ನೀವು. ಯಾಕಂದ್ರೆ ಗೌರ್ಮೆಂಟ್ ಸ್ಕೀಮ್ ಅದ ಏನೈತಿ, ಬ್ಯಾಂಕಿಂಗ್ ಥ್ರೂನ ಎಲ್ಲ ಬಿಸ್ನೆಸ್ ಆಗಬೇಕು. ಅಂದ್ರೆ ದೇಶವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಯಾರು? ಎಲ್ಲರೂ ಮೌನಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ನೇರವಾಗಿ ಮಾತಾಡಿದರು, ಅದಕ್ಕೆ ಮೋದಿಯವರು ಉತ್ತರ ಇಲ್ಲ. ಡಾಲರ್ ಮುಂದೆ ರೂಪಾಯಿ ಯಾವ ರೀತಿ ಹೋಗ್ತಾ ಇದೆ ಅದ್ರ ಬಗ್ಗೆ ವಿರೋಧ ಪಕ್ಷವರು ಧ್ವನಿ ಎತ್ತಾ ಇಲ್ಲ. RBI ಯಾರ ಮಾತನ್ನು ಕೇಳ್ತಾ ಇದೆ ಅದು ನಂಬಬೇಕಾಗೈತೆ. ಯಾರ ನಿಯಂತ್ರಣದಲ್ಲಿದೆ RBI? ಕೋರ್ಟ್ನಲ್ಲಿ ಕೂಡ, ನ್ಯಾಯಾಂಗದಲ್ಲಿ ಕೂಡ ಸ್ವಲ್ಪ ಹಸ್ತಕ್ಷೇಪ ಆಗ್ತಾ ಇದೆ. ನೀವು ಒಪ್ಕೊಂಡಾರೆ ಎಲ್ಲರೂ. ಜನರಿಗೆ ಬ್ಯಾಂಕ್ದವ್ರು ಸೇವೆ ಕೊಡೋ ಬದಲಾಗಿ ಇವ್ರು ಲೂಟಿಗೆ ತೊಡೆದಿದಾರಲ್ಲ. ಬಂಗಾರ ಸಾಲ ಕೊಡ್ತಾರೆ, ಅಲ್ಲಿ ತಪಾಸಣಾ ಫೀ ಅಂತ, ಪ್ರೊಸೆಸಿಂಗ್ ಚಾರ್ಜ್ ಅಂತ 108 ಚಾರ್ಜ್ಗಳು. RTGS ಮಾಡಿದ್ರೆ ಅಲ್ಲಿ GST ಅದ್ರ ಮೇಲೆ. ದೇಶದ ಜನ ಪ್ರತಿಭಟನೆ ಮಾಡಬೇಕಾಗಿತ್ತು. ಪ್ರತಿಭಟನೆಯನ್ನ ಮಾಯ ಮಾಡಿದವ್ರು ಯಾರು? ಯಾರು ಮಾಡಿದ್ರು ಮಾಯ? ರೈತರಿಗೆ ಇಲ್ಲಿವರೆಗೆ ಏನು ಕೊಟ್ರಿ ಅನ್ನೋದು ನಮ್ಮ ಪ್ರಶ್ನೆ. ರೈತರ ಸಾಲ ಯಾಕೆ ಮನ್ನಾ ಮಾಡಲಿಲ್ಲ? ರೈತರ ಏಳಿಗೆ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಇಲ್ಲ, ರಾಜ್ಯಸಭೆಯಲ್ಲಿ ಚರ್ಚೆ ಇಲ್ಲ. ಆ ಚರ್ಚೆಗೆ ಸ್ಪಷ್ಟವಂತ ಉತ್ತರ ಇಲ್ಲ. BSNL ಯಾರು ಹಳ ಹಿಡಿಸಿದ್ರು ತಮಗೆಲ್ಲ ಗೊತ್ತಿದೆ. ಎಂದು ಕೊಡಬೇಕಾಗಿತ್ತು 5G? ಅದರ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವ್ರಿಗೆ. ಅಲ್ಲಿ ಅವರ ಮದುವೆಗೆ ಹೋಗಕ್ಕೆ ಟೈಮ್ ಐತಿ. ಆದ್ರೆ ಇಲ್ಲಿ ರೈತರು ಯಾರು ಹೋರಾಟ ಮಾಡಿದ್ರು. ಲೋಕಸಭೆಯಲ್ಲಿ ಕೆಲವೊಂದು ಸಲ ಪ್ರಶ್ನೆಗಳನ್ನು ಉತ್ತರ ಸಹಿತ ಕೊಟ್ಟಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನಿಯಂತ್ರಣದಲ್ಲಿ ಯಾವ ಸ್ವಯಂ ಸಂಸ್ಥೆಗಳು ಸಾಕಷ್ಟು ಜನ ಇದೆ. ಇನ್ನು ಚುನಾವಣಾ ಆಯೋಗ ಅದು ತಮ್ಗೆ ಗೊತ್ತಿದೆ. ಎಲೆಕ್ಟ್ರಲ್ ಬಾಂಡ ಅದು ಮಾಯ ಆಯಿತು. PM ಫಂಡ ಅದು ಎಲ್ಲಿ ಖರ್ಚಾಗಿದೆ ತಮಗೆಲ್ಲ ಗೊತ್ತಿದೆ. ಅದು ಅಂದ್ರೆ ಪ್ರಜಾಪ್ರಭುತ್ವ ಎದ್ದು ಸಾಗಿದೆ ಅಂತ ಪ್ರಶ್ನೆ ಮಾಡಬೇಕು ಪ್ರಜ್ಞಾವಂತರು. ನಮ್ದು ಆಯ್ದಿಲ್ಲ ಅಂತಂದ್ರೆ ಸದಾನಂದ ಬಾಬುನ ಯೂಟ್ಯೂಬ್ ಚಾನಲ್ ಅಂತಂದ್ರೆ ಪ್ರಶ್ನೆ ಮಾಡೋರು ನಾವು ಸರ್ಕಾರಕ್ಕೆ. ಸರ್ಕಾರ ಉತ್ತರ ಕೊಡಬೇಕು, ಜನ ಉತ್ತರ ಕೊಡಬೇಕು, ಪ್ರಜ್ಞಾವಂತರ ಉತ್ತರ ಕೊಡಬೇಕು. ನಾವಿರೋದೇ ಜನರ ಸೇವೆಗಾಗಿ, ನಾವಿರೋದೇ ಜನಪರ ಆಡಳಿತ ಏನು ನಡೆಸ್ತಿದಾರೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ. ಸಂವಿಧಾನದಲ್ಲಿ 4ನೇ ಅಂಗ ಪತ್ರಿಕಾ ರಂಗ ಎಲ್ಲರೂ ಮಾರ್ಕೊಂಡಿರ್ಬೇಕು. ನಾವು ಅನ್ಕ ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು CBI ಏನು ಮಾಡ್ತಿದೆ, ED ಏನು ಮಾಡ್ತಿದೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಎಷ್ಟು ಜನ ಜೈಲಿಟ್ರು? ಅವ್ರು 5 ಜನ ಸಿಸೋಡಿಯಾ ಆಗಲಿ 5 ಜನ ಒಳಗಿಟ್ರು. ಆಮ್ ಆದ್ಮಿ ಪಾರ್ಟಿ ಮುಗಿಸುತ್ತಲಾಗಿ ಕೋರ್ಟ್ ಏನು ಡಿಸಿಷನ್ ಕೊಡ್ತು? ಏನು ಕೊಡ್ತು? ಪ್ರಾಮಾಣಿಕ ಅಧಿಕಾರಿ ಅಂದ್ರೆ ಕೇಜ್ರಿವಾಲ್ ಅಂತ. ಇಡೀ ದೇಶ ಕೇಜ್ರಿವಾಲ್ಗ ಒಬ್ಬ ಭ್ರಷ್ಟ ಅಂತಂದ್ರು. ಈಗ ಅವ್ರನ್ನ ಈ ಸ್ಥಿತಿಗೆ ತಂದವ್ರು ಯಾರು? ಅವರೇ ಹೇಳ್ತಾರೆ ಕೇಜ್ರಿವಾಲ್. ಇನ್ನು ದಿಲ್ಲಿಯಾಗ ಚುನಾವಣೆ ಆಗಲಿ
10 ಸೀಟ್ಗಿಂತ ಹೆಚ್ಚು BJP ಬರೋದಿಲ್ಲ, ಬಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ರೈತರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅಥವಾ ಹೋರಾಟಗಾರರು ಕೂಡ ನಮ್ಮಂಥವ್ರು ಕೆಲವೊಂದು ಚಾನಲ್ ನಡೆಸಿರ್ತೇವೆ. ನಾವು ಯಾರ ಪರವಾಗಿಲ್ಲ, ಯಾರು ಇಲ್ಲ, ನಾವು ಜನರ ಪರವಾಗಿ, ಜನರ ಗಟ್ಟಿ ಧ್ವನಿ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮನ್ನು ಟಾರ್ಗೆಟ್ ಮಾಡುವು ಅಂದರೆ ಕಾಂಗ್ರೆಸ್ ಅಪೋಸಿಷನ್ದವ್ರು ಯಾವ ರೀತಿ ಹೋರಾಟ ಮಾಡಬೇಕಾಯ್ತು ಆ ರೀತಿ ಇಲ್ಲ, ಆ ರೀತಿ ಹೋರಾಟನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಎರಡು ಮುಖ ಏನು ಅನ್ನೋದು ನಮಗೂ ಕೂಡ ಡೌಟ್ ಬರ್ತಾ ಇದೆ. ಹೀಗಾಗಿ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಒಟ್ಟಾರೆ ಜನ ಪ್ರತಿಭಟನೆಯನ್ನು ಮುಂದುವರಿಸಬೇಕು. ಕೇಂದ್ರ ಸರ್ಕಾರಕ್ಕೆ ನಡೆಯನ್ನು ನಾವು ಪ್ರಶ್ನೆ ಮಾಡಬೇಕಾಯ್ತು. ಇದೆಲ್ಲ ಪ್ರಶ್ನೆಗಳು. ಎಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗುವಂಥ ಹೊತ್ತಿನಲ್ಲಿ ಜನರಿಗೆ ನ್ಯಾಯ ಎಲ್ಲಿ ಸಿಗ್ತಿತ್ತು? ಜನರಿಗೆ ನ್ಯಾಯ ಸಿಗಂಗಿಲ್ಲ. ಒಂದು ರಾತ್ರಿನೇ ಇವ್ರು ಡಿಕ್ಲೇರ್ ಮಾಡ್ತಾರೆ ನೋಟು ಬ್ಯಾನ್ ಅಂತ. ಅಂದರೆ ಅವಾಗ ಏನು ಪರಿಸ್ಥಿತಿ ಆಯ್ತು? ಆಯಿತು, ಕಾಳ ನೋಟ್ ಸಿಗ್ತಾ 98% ಹೊಳ್ಳೆ ಬಂತವು ಆ್ಯಸ್ ಇಟ್ ಈಸ್. ಅವಾಗ ಕೂಡ ಕಪ್ಪು ಹಣ ನಿಯಂತ್ರಣ ಮಾಡಲಿಕ್ಕೆ ಅಂತಂದರು. ಎಷ್ಟೆಷ್ಟು ಸುಳ್ಳು ಹೇಳ್ಕೊತವಾರು ನೀವು. ಬರೀ ಚುನಾವಣೆ ಗೆಲ್ಲೋದೇ ನಿಮ್ಮ ಟಾರ್ಗೆಟ್ ಆಗಿದೆ. ಒಟ್ಟಾರೆ ಇನ್ನು ಮುಂದಾದರೂ ಇನ್ನೊಂದು 3 ವರ್ಷ ಉಳಿದಿದೆ. ಆ 3 ವರ್ಷದಲ್ಲಿ ಒಳ್ಳೆಯ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಿದ್ದ ಅಂತ ಆಶಯನ ವ್ಯಕ್ತಪಡಿಸ್ತಾರೆ ಅಷ್ಟೇ. ಈಗೇನು ಮೋದಿಯವರು ಏನು ಶಾ ಅವರು ಏನು ಆಡಳಿತ ನಡೆಸ್ತಾ ಇದ್ದಾರೆ, ಅದಾನಿ ಅಂಬಾನಿ ಎಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಅದ್ರ ಬಗ್ಗೆ ಅವರು ಸ್ವಲ್ಪ ವಿಚಾರ ಮಾಡ್ಬೇಕು. BSNLನ ಮುಂದಕ್ಕೆ ತರಬೇಕು ಅನ್ನೋದನ್ನು ವಿಚಾರ ಮಾಡ್ಬೇಕು. ಅನೇಕ ವಿಚಾರಗಳ ಪ್ರಸ್ತಾಪನ ಮುಂದಿನ ಸಂಚಿಕೆಯಲ್ಲಿ ನಾವು ಮಾಡ್ತೇವೆ. ನಮಸ್ಕಾರ.